ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವಾಗ ಮೂರು ರೀತಿಯಲ್ಲಿ, ಮೂರು ಹಂತಗಳು: ಸ್ವಯಂಭೂ, ಸ್ವಯಂಭುಲಿಂಗ, ನಿಷ್ಕಲಲಿಂಗ, ಮಹಾಲಿಂಗ. ಮೂರನೇದು ಚಿಲ್ಲಿಂಗ. ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಆ ಜೀವಾತ್ಮ, ಪರಮಾತ್ಮನ ಅಂಶವಾದಂತಹ ಜೀವಾತ್ಮ ಹೇಗಿದೆ ಅನ್ನುವಂತಹದ್ದನ್ನು ಹೇಳ್ತಾರೆ ಶರಣರು. ಅದು ಚಿಲ್ಲಿಂಗ. ನಿನ್ನೆ ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಈ ವಚನದ ಅರ್ಥವನ್ನು ನೋಡಿದ್ದೀರ. ಅಂದ್ರೆ ಇದು ಸ್ವಯಂಭೂ ಪರಿಕಲ್ಪನೆ, ಸೃಷ್ಟಿ ಆಗುವ ಮುಂಚೆ ಇದ್ದಂತಹ ಸ್ಥಿತಿ. ಸೃಷ್ಟಿ ಆದ್ಮೇಲೆ ಹೇಗಿದ್ದಾನೆ ಪರಮಾತ್ಮ ಅಂದ್ರೆ ಜಗದ್ವ್ಯಾಪಕನಾಗಿದ್ದಾನ. ಈ ಯಹೂದಿ ಧರ್ಮಗಳಿಂದ ಹುಟ್ಟಿದಂತಹ, ಯಹೂದಿ ಧರ್ಮದ ಪ್ರಭಾವದಿಂದ ಅಥವಾ ಅದರ ಒಂದು ಭಾಗವಾಗಿ ಸಿಡಿದು ಹೊರಗೆ ಬಂದಂತಹ ಕ್ರೈಸ್ತ ಮತ್ತು ಇಸ್ಲಾಂ, ಇವೆರಡು ದೇವರನ್ನ ಪೂರ ಹೊರಗೆ ನೋಡ್ತವೆ. ಅರಿಸ್ಟಾಟಲ್ ಕೂಡ ಹಾಗೆ ಹೇಳೋದು. ಅಂದ್ರೆ ಈಗ ಬ್ರಹ್ಮಕುಮಾರಿಗಳು ಅವ್ರೇನು ಹೇಳ್ತಾರಲ್ಲ, ಅದೇ ಪರಿಕಲ್ಪನೆ. ದೇವರು ಅನ್ನೋನು ನಮ್ಮೊಳಗಿಲ್ಲ, ಈ ಜಗತ್ತಿನೊಳಗೂ ಇಲ್ಲ. ಅವನು ಎಲ್ಲೋ ಪರಂಧಾಮದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ, ಸ್ವರ್ಗ. ಅದಕ್ಕೆ ಅವರು ಒಂದು ಪರಿಕಲ್ಪನೆ ಮಾಡ್ಕೊಂಡಿದ್ದಾರೆ ಬೈಬಲ್ ಅಲ್ಲಿ. ಪ್ರಾಯಶಃ ಖುರಾನಲ್ಲೂ ಅದೇ ಇರ್ಬೋದು ಅನ್ಸುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಶಾಶ್ವತ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದ್ರೆ ಶಾಶ್ವತ ನರಕ. ಮತ್ತು ದೇವ್ರ ಲೋಕಕ್ಕೆ ಹೋಗ್ತೀರಾ ಅಂದ್ರೆ ಸತ್ತ ಮೇಲೆ, ಇದ್ದಾಗಿಂದಲ್ಲ. ಅವರಲ್ಲಿ ಎಲ್ಲರೂ 100% ಎಲ್ಲರೂ ಅದನ್ನೇ ಒಪ್ಕೊಂಡಿದ್ದಾರೆ ಅಂತ ಇಲ್ಲ. ಸೂಫಿ ಸಂತರು ಅವರು ಹಿಂದೂ ಸಂಸ್ಕೃತಿಯಲ್ಲಿ ಬರುವಂತಹ ಅಥವಾ ಉಪನಿಷತ್ತುಗಳಲ್ಲಿ ಬರುವಂತಹ ದೇವರ ಪರಿಕಲ್ಪನೆಯನ್ನು ಒಪ್ಕೊಂತಾರೆ. ಅಲ್ಲಾಹ ಒಬ್ಬನೇ ಅಂತಿಮ ಸಿದ್ಧಿ ಅಂತ ಸೂಫಿ ಸಂತರು ಎಲ್ಲರೂ ಒಪ್ಪಲ್ಲ. ಕೆಲವರು ಒಪ್ಬೋದೇನೋ, ಎಲ್ಲರೂ ಒಪ್ಪಲ್ಲ. ಅಲ್ಲಿ ಅವರು ಹೇಳೋದು ದೇವರು ಹೊರಗಿದ್ದಾನೆ, ಈ ಸೃಷ್ಟಿ ಒಳಗಡೆ ದೇವರಿಲ್ಲ ಅಂತ ಹೇಳೋದು. ಹಾಗಾಗಿ ಅವ್ರಿಗೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರು ಅಂದ್ರೆ, ಆಮೇಲೆ ಅವರ ಪರಿಕಲ್ಪನೆ ಏನಿದೆ ಅಂದ್ರೆ, ಈ ಜಗತ್ತಿನ ವಸ್ತುಗಳು, ಜೀವಿಗಳು ಇವೆಲ್ಲವೂ ಮಾನವನ ಉಪಯೋಗಕ್ಕೆ, ಮಾನವ ಒಬ್ಬನೇ ಅಂದ್ರೆ ಅಂತಿಮ ಮಾನವ ಅಧಿಕಾರ ನಡೆಸಬಹುದು. ಮಾನವನಿಗೆ ಅಧಿಕಾರ ನಡೆಸೋಕೆ ದೇವರು ಕೊಟ್ಟಿದ್ದಾನೆ. ಈ ಪ್ರಾಣಿಗಳನ್ನು ತಿನ್ಬಹುದು, ಪಕ್ಷಿಗಳನ್ನು ತಿನ್ಬಹುದು. ಅದಕ್ಕೆ ಮಾಂಸಾಹಾರ ಅವ್ರಿಗೆ ತ್ಯಾಜ್ಯ ಅಲ್ಲ, ಅದು ಪಾಪನೂ ಅಲ್ಲ ಅವ್ರಿಗೆ. ಮತ್ತು ಅದಕ್ಕೆ ಮುಸಲ್ಮಾನರಲ್ಲಿ ಈ ಮುಸಲ್ಮಾನ್ ಅಲ್ಲದವರನ್ನ ಕೊಲ್ಲೋದು ಕೂಡ ಅವ್ರಿಗೆ ಪಾಪ ಅಲ್ಲ. ಅವ್ರ ದೃಷ್ಟಿಯಲ್ಲಿ ಕಾಫಿರರು. ನೀನ್ ಎಷ್ಟು ಜನ ಕಾಫಿರನ್ ಕೊಲ್ತೀಯೋ ಅಷ್ಟು ನಿನಗೆ ಸ್ವರ್ಗ ಕೊಡ್ತಾನೆ ಅಲ್ಲ ಅಂತ ಹೇಳಿ ಸಣ್ಣ ಹುಡುಗರಿಂದ ಬೆಳೆಸ್ಬಿಡ್ತಾರೆ. ಮಸೀದಲ್ಲಿ ನೇರವಾಗಿ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಕೊಲ್ಲೋದು ಅಂದ್ರೆ ಅದು ಅವ್ರಿಗೆ ನಿಮ್ಗೆ ಹೆಂಗೆ ಹಲಸಿನ ಹಣ್ಣು ಹೆಚ್ಚದಂಗೆ ಅಥವಾ ತರಕಾರಿ ಹೆಚ್ಕೊಂಡು ಸಾರು ಮಾಡ್ಕೊಂಡಂಗೆ ಅವ್ರಿಗೆ ಕೊಲ್ಲೋದು. ಅವ್ರಿಗೇನು ಆಶ್ಚರ್ಯನೂ ಅಲ್ಲ, ಆಮೇಲೆ ಭಯಾನಕನೂ ಅಲ್ಲ, ಏನೂ ಅಲ್ಲ. ಸಣ್ಣ ಹುಡುಗರು ಇರುವಾಗಲೇ ಆ ಮಾತನ್ನ ಅವರ ಧರ್ಮದಲ್ಲಿ, ಕುರಾನ್ನಲ್ಲಿ ಇದೆಯೋ ಇಲ್ಲೋ, ಕುರಾನ್ನಲ್ಲಿ ಯಾವ ತರ ಇದೆಯೋ ನಮಗ್ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಭ್ಯಾಸ ಮಾಡಿಲ್ಲ. ಆದ್ರೆ ಈಗ ಜಗತ್ನಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ, ಮೊದಲ ಜಗಳ ಇಸ್ರೇಲ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಭಾರತದಲ್ಲಿರ್ಬೋದು, ಬೇರೆ ಕಡೆ ಎಲ್ಲೂ ಕೂಡ ಅವರೆಲ್ಲಿ ಪ್ರಬಲರಾಗಿರ್ತಾರೋ ಅಲ್ಲಿ ಜಗಳ ಪ್ರಾರಂಭ ಆಗೋದು ಅವರಿಂದಾನೆ. ಅಷ್ಟೇ ಅಲ್ಲ, ಅವ್ರು ಯಾರೂ ಇಲ್ಲದೆ ಹೋದ್ರೆ, ಅಂದ್ರೆ ಹಿಂದೂಗಳಿಲ್ಲಪ್ಪ, ಯಹೂದಿಗಳಿಲ್ಲ ಅವ್ರ ದೇಶದಲ್ಲಿ, ಕಡೆಗೆ ಅವ್ರವರೇ ಹೊಡೆದಾಡ್ತಾರೆ.
ಶಿಯಾ, ಸುನ್ನಿ, ಪಠಾನ್, ಬೇರೆ 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 ಅವರಲ್ಲೂ 300 ಜಾತಿಗಳಿದಾವಂತ ಹೇಳ್ತಾರೆ. ಅವರು ಆಮೇಲೆ ಅವರೇ ಹೊಡೆದಾಡ್ತಾರೆ. ಇರಾಕ್, ಇರಾನು, ಆಮೇಲಿಂದ ಕುವೈತು, ಇರಾಕು, ಇವರು ತಮ್ಮಲ್ಲೇ ಹೊಡೆದ. ಅಂದ್ರೆ ಹಿಂಸೆಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಭಸ್ಮಾಸುರನ ಕಥೆ ಏನು ಹೇಳ್ತಾರಲ್ಲ, ಅದು ನಡೆದಿದೆಯೋ ಬಿಟ್ಟಿದೆಯೋ, ಆದ್ರೂ ಕಲ್ಪನೆ ಬಹಳ ಅದ್ಭುತವಾಗಿದೆ. ತನಗೆ ವರ ಕೊಟ್ಟಂತಹ ದೇವರನ್ನೇ ಸುಟ್ಟು ಹಾಕ್ಬಿಡೋಣ, ಶಿವನನ್ನೇ ಸುಟ್ಟು ಹಾಕ್ಬಿಟ್ರೆ ನಾನು ಕಾಯಂ ಇದ್ಬಿಡ್ತೀನಿ ಅನ್ನೋದು ಬಸವಾಸುರನ ಯೋಚನೆ. ಹಾಗೆ ಇಲ್ಲಿ ಈ ಧರ್ಮ ಏನ್ ಮಾಡ್ತಾ ಇದೆ ಅಂತಂದ್ರೆ, ತಮಗೆ ಆಶ್ರಯ ಕೊಟ್ಟಂತ ಅಥವಾ ತಾವು ವಶಪಡಿಸ್ಕೊಂಡಂತ, ಆಶ್ರಯ ಕೇಳ್ಕೊಂಡು ಹೋಗೋದಕ್ಕಿಂತ ಯಹೂದಿಗಳು ಮತ್ತು ಪಾರ್ಸಿಗಳು ಆಶ್ರಯ ಕೇಳ್ಕೊಂಡು ಬಂದ್ರು ಭಾರತಕ್ಕೆ. ಅವ್ರಿಗೆ ಆಶ್ರಯ ಕೊಟ್ಟರು, ಅವ್ರು ತುಂಬಾ ಚೆನ್ನಾಗಿ ಹೊಂದ್ಕೊಂಡು, ಅದರಲ್ಲೂ ವಿಶೇಷ ಪಾರ್ಸಿ ಜನಾಂಗದವರು, ಅವರು ನಮಗಿಂತ ಭಿನ್ನ ಅಂತ ಅನ್ಸೋದೇ ಇಲ್ಲ. ಅವರಲ್ಲಿ ದೇಶಭಕ್ತಿ ಮತ್ತು ವಿದ್ಯೆ ಇದೆಲ್ಲ ಇದ್ಕೊಂಡು, ಮತ್ತು ಅದು ಶಾಂತಿ ಧರ್ಮ, ಶಾಂತಿಯಿಂದನೇ ಬಂದಂತಹ ಧರ್ಮ. ಹಾಗಾಗಿ ಅವ್ರು ಇದ್ದಾರೆ ಅಂತಾನೆ ಅನ್ಸಲ್ಲ. ಅದಕ್ಕೆ ಅದು ಒಂದು ನಾವೆಲ್ಲ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಪ್ರಜೆಗಳು ಈ ಪಾರ್ಸಿಗಳಿಂದ ಕಲಿಬೇಕು. ಏನಪ್ಪಾ ಅಂತಂದ್ರೆ, ಆ ಕಷ್ಟ ಕಾಲದಲ್ಲಿ ಅಂದ್ರೆ ಪರ್ಷಿಯಾದಲ್ಲಿ ಮುಸಲ್ಮಾನ್ ಧರ್ಮ ಪ್ರಬಲ ಆದಾಗ ಪಾರ್ಸಿಗಳನ್ನೆಲ್ಲ ಕೊಂದು ಹಾಕ್ತಿರ್ತಾರೆ. ಕೊಂದು ಹಾಕ್ತಿರ್ಬೇಕಾದ್ರೆ ಅಲ್ಲಿಯ ಒಬ್ಬ ರಾಜ ಕೆಲವು ಜನರನ್ನು ಕಟ್ಕೊಂಡು, ಹಡಗು ಕಟ್ಕೊಂಡು ಗುಜರಾತಿನ ದಂಡೆಗೆ ಬರ್ತಾನೆ. ಗುಜರಾತಿನ ದಂಡೆಗೆ ಬಂದಾಗ ಅಲ್ಲಿ ಅವರು ರಾಜನ ಹತ್ರ ಹೋಗ್ತಾನೆ, ಪ್ರತಿನಿಧಿ ಅಂದ್ರೆ ಅಥವಾ ರಾಜ, ಅಲ್ಲಿಯ ರಾಜ, ಪಾರ್ಸಿಗಳ ರಾಜ ನಮ್ಮ ರಾಜನ ಹತ್ರ ಬರ್ತಾನೆ. ಬಂದ್ಬಿಟ್ಟು ನಮಗಿಲ್ಲಿ ಆಶ್ರಯ ಕೊಡಿ ಅಂತ ಕೇಳ್ತಾನೆ. ಹಿಂಗೆ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ, ನಮ್ಮ ಜನನ ಸಂಪೂರ್ಣ ನಾಶ ಮಾಡ್ಬಿಡ್ತಾರೆ ಅಲ್ಲಿದ್ರೆ, ಆದ್ರಿಂದ ನಾವು ಬದುಕಬೇಕಾಗಿದೆ, ನಮ್ಮ ಧರ್ಮವನ್ನು ಪಾಲಿಸ್ಬೇಕಾಗಿದೆ, ಆದ್ರಿಂದ ನಮಗೆ ಆಶ್ರಯ ಕೊಡಿ ಅಂತ ಕೇಳ್ತಾನೆ. ಆವಾಗ ನಮ್ಮ ರಾಜ ಹೇಳ್ತಾನೆ, ಗುಜರಾತಿನ ರಾಜ, ಇಲ್ಲಪ್ಪ, ನಮಗೆ ಜಾಗ ಸಾಕಾಗಲ್ಲ, ನಿಮ್ಗೆ ಎಲ್ಲಿಂದ ತಂದು ಕೊಡೋಣ, ನಮಗೆ ಕೊಡಕ್ ಸಾಧ್ಯ ಇಲ್ಲ, ಆದ್ರಿಂದ ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ, ನಮ್ಮವ್ರು ಹಂಗನ್ನೋದು ಕಡಿಮೆ. ಆದ್ರೆ ಅವನು ಸ್ವಲ್ಪ ಕಾಳಜಿ ಉಳ್ಳ ರಾಜ ಇರಬಹುದು ಅಂತಾನೆ. ಆವಾಗ ಪಾರ್ಸಿಗಳ ರಾಜ ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು. ಇಲ್ಲ, ನಿಮ್ಗೆ ನಿಮ್ಮ ಜಾಗದಲ್ಲೇ ನಮ್ಮನ್ನ ಇಟ್ಕೊಳ್ಳಿ, ನಾವು ನಿಮ್ ಜೊತೆ ಹೇಗಿರ್ತೀವಿ ಅಂತಂದ್ರೆ ಹಾಲಿನೊಳಗಡೆ ಸಕ್ಕರೆ ಇದ್ದಾಗಿರ್ತೀವಿ, ನಮಗೇನು ಪ್ರತ್ಯೇಕ ಜಾಗ ಬೇಡ, ನಿಮ್ಮೊಳಗೆ ನಿಮ್ಮೊಳಗೆ ನೀವೇ ಆಗಿ ನಿಮ್ಮ ತರನೇ ಹೊಂದ್ಕೊಂಡು ನಾವಿರ್ತೀವಿ, ಯಾವ ತೊಂದರೆನೂ ಮಾಡಲ್ಲ, ಹಾಲಿನೊಳಗಡೆ ಸಕ್ಕರೆ ಇದ್ದ ಹಾಗೆ ಅಂತ ಶಬ್ದ ಬಳಸ್ತಾನೆ. ಇವತ್ತಿಗೂ ಕೂಡ ಪಾರ್ಸಿ ಜನಾಂಗದವರು ಹಾಗೆ ಬದುಕ್ತಿದ್ದಾರೆ. ನಿಜವಾಗಿ ಒಳ್ಳೇದಾಗಿದೆ. ಅವರ ಜನಾಂಗವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಸುಮಾರು ಅಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಅವ್ರದ್ದು 65,000 ಜನಸಂಖ್ಯೆ ಇಳಿದಿತ್ತು. ಆದ್ರೆ ಅವ್ರ ಜನಸಂಖ್ಯೆ ಹೆಚ್ಚಾಗ್ಬೇಕು ಅಂತ ಹೇಳಿ ಬಯಸಿದ್ರು. ಇದು ಭಾರತೀಯರ ದೊಡ್ಡತನ. ಭಾರತೀಯರು ಯಾರೇ ಇರಲಿ, ಅವರ ನಿಜವಾದ ದೊಡ್ಡತನ ಏನಪ್ಪಾ ಅಂತಂದ್ರೆ ನಮ್ಮನ್ನ ಆಶ್ರಯಿಸಿ ಬಂದವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಆಶ್ರಯ ಪಡ್ಕೊಂಡವ್ರಿಗೂ ಆ ಭಾವ ಇದ್ದಿದ್ರೆ ಪಾಕಿಸ್ತಾನ ಅನ್ನೋದೇ ಆಗ್ತಿರ್ಲಿಲ್ಲ ಇವಾಗ. ಆದ್ರೆ ಮುಸಲ್ಮಾನರು ಕೇಳ್ಕೊಂಡು ಬಂದವರಲ್ಲ, ದಾಳಿ ಮಾಡ್ಕೊಂತ ಬಂದಂತವ್ರು. ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್ ಆಗ್ಲಿ, ಅಥವಾ ಅದಕ್ಕಿಂತ ಹಿಂದೆನೂ ಕೆಲವರು ಬಂದಿದ್ದಾರೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಇತಿಹಾಸದಲ್ಲಿ ಅವ್ರ ಹೆಸರು ಬರ್ದಿಲ್ಲ, ಅಥವಾ ನಮ್ಗೆ ಆ ಇತಿಹಾಸ ಗೊತ್ತಿಲ್ಲ. ಅದಕ್ಕಿಂತ ಗಜ್ನಿ ಗೋರಿಗಳಿಗಿಂತನೂ ಮುಂಚೆನೆ ದಾಳಿಕೋರರು ಬಂದಿದ್ದಾರೆ ಭಾರತಕ್ಕೆ ಅಂತ ಹೇಳ್ತಾರೆ. ಮುಂದೆ ಮೊಘಲರು ಬಂದ್ರು, ಅವರು ಪ್ರಬಲರಾದ್ರು, ಬೇಕಾದಷ್ಟು ತೊಂದರೆ ಕೊಟ್ರು. ಜೆಸಿಯಾ ಕಂದಾಯ ಅಂತ ಹಾಕಿದ್ರು. ಮಹಮ್ಮದ್ ಬಿನ್ ತೊಗಲಕ್ಕಲ್ವ, ಜೆಸಿಯಾ ಕಂದಾಯ ಅಂದ್ರೆ ಒಂದು ಹಿಂದೂ ಮಗು ಹುಟ್ಟಿದ್ರೆ ಅದು ತಲೆಗಂದಾಯ ಕೊಡ್ಬೇಕಾಗಿತ್ತು. ಅಂದ್ರೆ ಜನಸಂಖ್ಯೆ ಇವ್ರದನ್ನ ನಿಯಂತ್ರಿಸ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅದು ಆಗ್ಲಿಲ್ಲ.
ಅವನು ರಾಜ್ಯಭಾರ ಜಾಸ್ತಿ ನಡೀಲಿಲ್ಲ, ನಮ್ಮವ್ರು ಮತ್ತು ಪ್ರಬಲರಾದ್ರು, ಆ ಮಾತು ಬೇರೆ. ಆದರೆ ಇವತ್ತಿಗೂ ಕೂಡ ಮೊನ್ನೆ ದಾಳಿ ಆಗಿರೋದು ನೋಡಿದ್ರೆ ಇವತ್ತಿಗೂ ಕೂಡ ಆ ಧರ್ಮ ಹಿಂದೂ ಸಂಸ್ಕೃತಿಯೊಂದಿಗೆ ಮಿಲನವಾಗಿ ತಮ್ಮ ಸಾಧನೆಯನ್ನು ತಾವು ಮಾಡಿಕೊಂಡು, ಸೂಫಿ ಸಂತರ ಪ್ರಭಾವ ಯಾರಿಗಿದೆಯೋ, ಈಗ APJ ಅಬ್ದುಲ್ ಕಲಾಂ ಅವ್ರಿಗೆ ಸೂಫಿ ಸಂತರ ಪ್ರಭಾವ ಇತ್ತು, ಸ್ವತಃ ಅವರೊಬ್ರು ಸೂಫಿ ಸಂತರು ಇದ್ದಂಗೆ ಇದ್ರು, ಶಿಶುನಾಳ ಶರೀಫರು ಇದ್ರು. ಇಂಥವರು ನಮ್ಮಲ್ಲಿ ನಾವಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಗಾಂಧೀಜಿಯವ್ರಿಗಾಗ್ಲಿ ಅಥವಾ ಬೇರೆ ಕೆಲವು ಚಿಂತಕರಿಗೆ ನಮ್ದು ಒಂದು ಧರ್ಮಕ್ಕೆ ಆಶ್ರಯ ಕೊಡೋದು ಬೇಡ, ಅಥವಾ ಒಂದು ಧರ್ಮದ ಘೋಷಿತ ರಾಷ್ಟ್ರ ಆಗೋದು ಬೇಡ ಅಂತ ಹೇಳಿ, ಯಾಕೆ ಆಶ್ರಯ ಕೊಟ್ಟು ಅಷ್ಟು ಸಹಿಸ್ಕೊಂಡು ಎಂತೆಂತಹ ದಾಳಿಗಳಾಗಿದೆ ಅವಾಗ ಬಂಗಾಳದಲ್ಲಿ. ಅಂದ್ರೆ ನುವಾಖಾಲಿ ಅಂತ ಹೇಳಿ ಬರುತ್ತೆ, ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಬೇರೆ ಆದ್ಮೇಲೆ ಆಗಿರೋ ಗಲಾಟೆಗಳು, ಅತ್ಯಾಚಾರಗಳು, ಕೊಲೆಗಳು, ಅದನ್ನ ನೋಡ್ಬಿಟ್ರೆ ಅದಕ್ಕೆ ಕೆಲವರು ಗಾಂಧೀಜಿ ಮೇಲೆ ಸಿಟ್ಟು ಮಾಡೋದು. ಆದ್ರೆ ಅವತ್ತು ನಾವ್ಯಾರು ಇರ್ಲಿಲ್ಲ, ನೀವ್ಯಾರು ಹುಟ್ಟಿದ್ವೇನೋ ಏನಾಗಿದ್ದೋ ನಮಗೆ ಗೊತ್ತಿಲ್ಲ. ಆದ್ರೆ ಅದರ ಒಂದು ದುಷ್ಪರಿಣಾಮ ಅವತ್ತು ಅಂಬೇಡ್ಕರ್ ಅವರು ಹೇಳಿದ್ರು, ಪಾಕಿಸ್ತಾನ ಭಾರತ ಬೇರೆ ಆಗೋದು ಬೇಡ, ಬೇರೆ ಆಗೋದೇ ಆದ್ರೆ ಜನಸಂಖ್ಯೆ ಕೂಡ ಬದಲಾವಣೆ ಆಗ್ಬೇಕು, ಎಕ್ಸ್ಚೇಂಜ್ ಆಗ್ಬೇಕು. ಅಂದ್ರೆ ಇಲ್ಲಿ ಅವರೆಲ್ಲ ಮುಸಲ್ಮಾನರು ಪೂರ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದ ಹಿಂದೂಗಳೆಲ್ಲರೂ ಭಾರತಕ್ಕೆ ಬರ್ಬೇಕು ಅಂತ ಹೇಳಿ 41-42ನೇ ಇಸ್ವಿಲಿ ಅಂಬೇಡ್ಕರ್ ಹೇಳಿದ್ದಾರೆ. ಆದ್ರೆ ಬೇರೆ ಯಾರು ಕೂಡ ಅದನ್ನ ಒಪ್ಕೊಳ್ಳಿಲ್ಲ. ಇಲ್ಲ, ನಮ್ಮಲ್ಲಿ ಇರೋರು ಇರ್ಲಿ, ಹೋಗೋರು ಹೋಗ್ಲಿ, ಹಿಂಗ್ ಅವಕಾಶ ಕೊಟ್ರು. ಅಲ್ಲಿ ಹಿಂದೂಗಳಿಗೆ ಎಷ್ಟು ತೊಂದರೆ ಆಯ್ತು ಅಂತಂದ್ರೆ, ಅದು ನೀವು ಇತಿಹಾಸ ಓದಿದ್ರೆ ಗೊತ್ತಾಗತ್ತೆ. ಸಾವಿರಾರು ಜನ, ಲಕ್ಷಾಂತರ ಜನ ಸುಲಿಗೆ ಒಳಗಾಗ್ಬಿಟ್ರು. ಆದ್ರೆ ಮುಂದಿನ ಸರ್ಕಾರಗಳು ಅದ್ರ ಬಗ್ಗೆ ಏನು ಕ್ರಮನೇ ತಗೊಳ್ಳಿಲ್ಲ, ಜಾಂಡ್ರು ಆಗ್ಲಿಲ್ಲ. ಕಾಶ್ಮೀರನ ಒಂದು ಭಾಗ ಬಿಟ್ಕೊಟ್ಬಿಟ್ರು. ನಮ್ಮವರು ವಶಪಡಿಸ್ಕೊಂತಿದ್ರು, ಅವ್ರನ್ನ ಹಿಂದಕ್ಕೆ ಕಳಿಸ್ತಿದ್ರು. ಆದ್ರೆ ನಿಮ್ಮ ಚಾಚಾ ನೆಹರೂನೇ ವಾಪಸ್ ಬಂದ್ಬಿಡಿ, ಅದನ್ನು ವಿಶ್ವಸಂಸ್ಥೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂದ್ಬಿಟ್ರಂತೆ. ಅದರಿಂದ ಇವತ್ತು ಈ ದಾಳಿ ಆಗೋದಕ್ಕೆ ಅಲ್ಲಿದೆ ಬೀಜ. ಮೊನ್ನೆ ದಾಳಿಗೆ ಅಥವಾ ಏನು ಅಲ್ಲಿಂದ ಇಲ್ಲಿವರೆಗೆ ಸಾವಿರಾರು ಜನ, ಲಕ್ಷಾಂತರ ಜನ ಬಲಿದಾನ ಆಗ್ತಾ ಇದೆಯಲ್ಲ, ಅಥವಾ ಏನು ಹಿಂಸೆಗೆ ಆಗ್ತಿದಾರಲ್ಲ, ಆ ನೆಹರು ಮಾಡಿದಂತ ದೊಡ್ಡ ತಪ್ಪಿನಿಂದ ಇವತ್ತಿನವರೆಗೆ ನಾವೆಲ್ಲರೂ ಅನುಭವಿಸ್ಬೇಕಾಗಿದೆ. ಇನ್ಮೇಲೆ ನಮ್ಮ ರಾಜಕಾರಣಿಗಳು ಈ ತಪ್ಪು ಮಾಡಬಾರದು. ಮೋದಿಯವರು ಸಾಧ್ಯವಾದಷ್ಟು ಇವಾಗಲೇ ನಿನ್ನೆ ರಾತ್ರಿಯಿಂದನೇ ಕ್ರಮ ತಗೊಳಕ್ ಶುರು ಮಾಡಿದ್ದಾರೆ. ಅಂದ್ರೆ ನಾಗರಿಕರಿಗೆ, ಅಂದ್ರೆ ಇಲ್ಲಿ ಪಾಕಿಸ್ತಾನ ನಾಗರಿಕರಿಗೆ ವೀಸಾನ ಸುಲಭ ಕೊಡ್ತಿದ್ರು, ಸಾರ್ಕ್ ಕೋಆಪರೇಷನ್ ಇದರಿಂದ, ಅದರ ಒಂದು ಒಡಂಬಡಿಕೆ ಮೇರೆಗೆ ಸುಲಭವಾಗಿ ವೀಸಾ ಸಿಗ್ತಾ ಇತ್ತು. ಆನ್ಲೈನ್ ವೀಸಾನು ಸಿಗ್ತಿತ್ತು ಏನೋ ಗೊತ್ತಿಲ್ಲ. ಈಗ ಅದನ್ನೆಲ್ಲ ರದ್ದು ಮಾಡಿದ್ದಾರೆ ನಿನ್ನೆ ರಾತ್ರಿಯಿಂದ. 48 ತಾಸೊಳಗಡೆ ಅವರು ಭಾರತವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಒಂದು ಗಡುವು ಕೊಟ್ಟಿದ್ದಾರೆ. ಇನ್ನೂ ಪ್ರಬಲವಾದಂತಹ ಕ್ರಾಂತಿಕಾರಿಯಾದಂತಹ ಕ್ರಮಗಳನ್ನು ತಗೋಬೇಕು. ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ನಾನು ಈಗಾಗಲೇ ಮಾತಾಡಿರೋ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಅವರೇ ಒಪ್ಕೊಳ್ತಿದ್ದಾರೆ, ಅಲ್ಲಿ ಕೋರ್ಟ್ ಒಪ್ಕೊಂಡಿದೆ. ಆಮೇಲಿಂದ ಅಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಇನ್ನೂ ಅದನ್ನ ಪಾಕಾಕ್ರಮಿತ ಕಾಶ್ಮೀರ ಅಂತಿದ್ದಾರೆ ಹೊರತು ಕಾಶ್ಮೀರ ಅಂತ ಹೇಳ್ತಾ ಇಲ್ಲ. ಆಮೇಲೆ ಅಲ್ಲೂ ಕೂಡ ಗಲಾಟೆಗಳಿದೆ. ಮೊನ್ನೆ ತಾನೇ ಬಾಲ್ಟಿಸ್ತಾನ್ ಮತ್ತು ಬಲೂಚಿಸ್ತಾನದಲ್ಲಿ ಬಹಳ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಹೋರಾಟಗಾರರಿಗೂ ಸೈನಿಕರ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಖಂಡಿತ ಅವರು ದುರ್ಬಲರಾಗಿದ್ದಾರೆ. ಭಾರತದಲ್ಲಿ ಉತ್ತಮವಾದಂತಹ ಸದೃಢವಾದಂತಹ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ನಾವು ದೈವಿಕತೆ, ಶಾಂತಿ, ಮಾನವೀಯತೆ ಅದೆಲ್ಲ ಬದಿಗಿಡೋಣ. ಯಾಕೆ ಬದಿಗಿಡಬೇಕು ಅಂತಂದ್ರೆ, ನಮ್ಮ ಮೇಲೆ ದಾಳಿ ಆದಾಗ ನಮಗೆ ಕ್ರಮ ತಗೊಳಕ್ಕೆ ಇಡೀ ವಿಶ್ವನೇ ಒಪ್ಕೊಳತ್ತೆ. ಯಾರು ಅದನ್ನ ವಿರೋಧಿಸಕ್ ಸಾಧ್ಯ ಇಲ್ಲ. ಪರಮಾತ್ಮನು ಅದನ್ನ ಪಾಪ ಅನ್ನಕ್ ಸಾಧ್ಯವಿಲ್ಲ. ಯಾಕಂದ್ರೆ ನಿಮ್ಮ ಏನು
ಭಾರತದಲ್ಲಿ ಪ್ರಸಿದ್ಧವಾದಂತಹ ಭಗವದ್ಗೀತೆ ಏನಿದೆ, ಭಗವದ್ಗೀತೆಯಲ್ಲಿ ಹೇಳೋದೇನೆ, ಅಥವಾ ನಮ್ಮ ಎಲ್ಲ ರಾಮ ಕೃಷ್ಣಂದ ಹಿಡ್ಕೊಂಡು ತಾವಾಗೆ ಯಾರ ಮೇಲೂ ದಾಳಿ ಮಾಡಕ್ ಹೋಗಲ್ಲ. ಆದ್ರೆ ದುಷ್ಟತನದಿಂದ ಬಂದಂತವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಇವಾಗ ನಮ್ಮ ಕೇಂದ್ರ ಸರ್ಕಾರದವರು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲರೂ ಇದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಪಾಕ್ ಆಕ್ರಮಿತ ಕಾಶ್ಮೀರ ತಗೋಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಹೇಳ್ಬೇಕು. ಇವಾಗ ನಿಜವಾಗಿ ನೀವು ಭಾರತದ ಅಭಿಮಾನಿ ದೇಶ ಪ್ರೇಮಿಗಳಾಗಿದ್ರೆ, ಭಾರತದ ನಿಜವಾದ ಪ್ರಜೆಗಳಾಗಿದ್ರೆ ಯಾವ ವಿರೋಧ ಪಕ್ಷದವರು ಕೂಡ ಇದನ್ನ ವಿರೋಧಿಸಬಾರ್ದು. ಅಂದ್ರೆ ನಮ್ಗೆ ಇರ್ಲಿ ಬಿಡಿ, ಅವ್ರಿಗೆ ಇರ್ಲಿ, ಈ ಯುದ್ಧ ಮಾಡೋದು ಬೇಡ, ಏನು ಹೇಳಬಾರದು. ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ಬೆಂಬಲ ಸೂಚಿಸಬೇಕು. ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಸೂಚಿಸಿ, ಮತ್ತು ಪ್ರತಿಯೊಂದು ರಾಜ್ಯ ಸರ್ಕಾರದವರು ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆ ಮೂಲಕ ಅಥವಾ ತಮ್ಮ ಅಭಿಪ್ರಾಯವನ್ನ ಪ್ರಧಾನಮಂತ್ರಿಗಳಿಗೆ ಸೋಷಿಯಲ್ ಮೀಡಿಯಾ ಮೂಲಕನೂ ಸಲ್ಲಿಸಬೇಕು. ಅಂದ್ರೆ ನಮ್ಮ ಒಂದೇ ಗುರಿ ಇರ್ಬೇಕು. ಇವಾಗ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸ್ಕೊಳ್ಳೋದೇ ನಮ್ಮ ಗುರಿ ಆಗ್ಬೇಕು. ಜೊತೆಗೆ ಎಲ್ಲೆಲ್ಲಿ ಉಗ್ರರ ತಾಣಗಳಿದಾವೆ, ನಮ್ಮ ಕಾಶ್ಮೀರದಲ್ಲೇ ಇರಲಿ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಇರಲಿ, ಎಲ್ಲಿದ್ರೂ ಕೂಡ ಒಂದೇ ಒಂದು ಉಗ್ರರ ಅಡಗು ತಾಣಗಳು ಇರಬಾರ್ದು. ಅವ್ರ ನಾಗರಿಕರ ನಡುವೆ ಇದ್ರೂ ಪರವಾಗಿಲ್ಲ, ನಾಗರಿಕರ ಬಲಿದಾನ ಆದ್ರೂ ನಾವೇನು ಮಾಡಕ್ ಆಗಲ್ಲ. ಅಂದ್ರೆ ಇಸ್ರೇಲ್ ಅವರು ಅದನ್ನೇ ಅನುಸರಿಸಿದ್ದು. ಹಂಗಾಗಿಯೇ ಇಸ್ರೇಲ್ಗೆ ಏನು ಮಾತಾಡಕ್ ಆಗ್ತಾ ಇಲ್ಲ. ವಿಶ್ವದ ಯಾವ ರಾಷ್ಟ್ರ, ಅಮೆರಿಕನೇ ಸಪೋರ್ಟ್ ಮಾಡ್ಬಿಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ದೇಶವನ್ನ, ನಮ್ಮ ನಾಗರಿಕರನ್ನ, ನಮ್ಮ ಸೈನಿಕರನ್ನ, ನಮ್ಮ ಪ್ರಜೆಗಳನ್ನ ರಕ್ಷಿಸಿಕೊಳ್ಳೋದು ಮುಖ್ಯವಾದ್ದಾಗಬೇಕೇ ಹೊರತು ಇನ್ಯಾವ ಒಣ ಮೌಲ್ಯಗಳು ಇವಾಗ ಅಗತ್ಯ ಇಲ್ಲ. ಅದು ಈಗ ಏನಾದ್ರೂ ಶಾಂತಿ ಪಾಠ ಹೇಳಕ್ ಹೋದ್ರೆ ಅದು ಹೇಳಿತನ ಆಗತ್ತೆ. ಹಿಂದಿನವ್ರು ಮಾಡಿದ ತಪ್ಪನ್ನೇ ಮತ್ತೆ ನೀವು ಮಾಡ್ದಂಗಾಗತ್ತೆ. ಸಾಮಾನ್ಯ ಹಂಗ್ ಮಾಡ್ಲಿಕ್ಕಿಲ್ಲ ನೀವು. ಯಾಕಂದ್ರೆ ಈಗಾಗ್ಲೇ ಸರ್ಜಿಕಲ್ ಸ್ಟ್ರೈಕ್ ತೋರಿಸ್ಕೊಟ್ಟಿದ್ದೀರ. ಸರ್ಜಿಕಲ್ ಸ್ಟ್ರೈಕ್ ಅದನ್ನ ಮಾಡಿ ಇಡೀ ಏನು ಸ್ವಾತಂತ್ರ್ಯ ಭಾರತ ಇತಿಹಾಸದಲ್ಲಿ ಅಂತಹ ದೃಢ ನಿರ್ಧಾರವನ್ನು ಯಾರೂ ತಗೊಂಡಿರ್ಲಿಲ್ಲ. ಕಾರ್ಗಿಲ್ ಹೋರಾಟದ ಸಂದರ್ಭದಲ್ಲಿ ವಾಜಪೇಯಿ ಅವರು ಮಾಡಿದ್ರು. ಆದ್ರೆ ಅಲ್ಲೂ ಕೂಡ ನಮ್ಮ ಜಾಗ, ಅದು ಕಾರ್ಗಿಲ್ ನಮ್ಮ ಜಾಗ, ಅದನ್ನ ಅವರು ಮೋಸದಿಂದ ಬಂದು ಆಕ್ರಮಿಸ್ಕೊಂಡಿದ್ದನ್ನ ವಶಪಡಿಸ್ಕೊಂಡ್ರು ವಾಜಪೇಯಿ ಅವರು. ಅದು ದೊಡ್ಡದೇನೆ. ಆದ್ರೆ ಮೋದಿಯವರು ಏನ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದು ಬಹಳ ದೊಡ್ಡದು. ಕಾರ್ಗಿಲ್ ಯುದ್ಧಕ್ಕಿಂತ ಬಹಳ ದೊಡ್ಡ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. ಅಂದ್ರೆ ಅಲ್ಲೇ ಪಾಕ್ ಆಕ್ರಮಿತ ಕಾಶ್ಮೀರವನ್ನೇ ಹೊಕ್ಕು ನಮ್ಮ ಸೈನಿಕರು ಉಗ್ರರ ಅಡಗುದಾಣಗಳನ್ನ ಹೊಡೆದಾಕ್ ಬಂದ್ರು. ಸುಮಾರು 400-500 ಉಗ್ರರನ್ನ ಕೊಂದ್ರು. ಅದನ್ನ ಅವ್ರು ಯಾರು ಹೇಳ್ಕೊಡ್ಲಿಲ್ಲ, ಆದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳಿದ್ರು ಅದನ್ನ. ಇವಾಗ ಅದನ್ನ ನೀವು ಮತ್ತೆ ಮಾಡ್ಬೇಕು. ಇನ್ನು ಮುಂದೆ ಅವರು ಸುಮಾರು ಒಂದು 25 ವರ್ಷ ನಮ್ಮ ಕಡೆ ತಿರುಗಿ ನೋಡಿರ್ಬಾರ್ದು ಯಾವ ಉಗ್ರರು. ಅಷ್ಟ್ರ ಮಟ್ಟಿಗೆ ನೀವು ಉಗ್ರ ಕ್ರಮವನ್ನ ಅವ್ರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡ್ಬೇಕು. ಹಾಗೆ ನಮ್ಮ ಎಲ್ಲಾ ರಾಜಕಾರಣಿಗಳು, ಅಂದ್ರೆ ಒಬ್ಬ ಪ್ರಧಾನಮಂತ್ರಿಗಳು ಏನು ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇದ್ರು ಕೂಡ ಇವ್ರು ಅವ್ರ ವಿರುದ್ಧವಾಗಿ ಮಾತಾಡಿದ್ರು. ಅವಾಗ ಎಂತ ಮೂರ್ಖತನ ಮಾಡಿದ್ರು ವಿರೋಧ ಪಕ್ಷದವ್ರಂದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದಕ್ಕೇನ್ ಸಾಕ್ಷಿ ಇದೆ, ಅವ್ರು ಸತ್ತಿದ್ದಾರೆ ಅನ್ನೋದಕ್ಕೇನ್ ಸಾಕ್ಷಿ, ನಮಗ್ ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಇಂಥ ಮೂರ್ಖತನಗಳನ್ನ ಇವಾಗ ವಿರೋಧ ಪಕ್ಷದವ್ರು ಯಾರು ಮಾಡಬಾರ್ದು. ಮಾಡಿದ್ರೆ ಮತ್ತೆ ಜನ ಚೆನ್ನಾಗಿ ಪಾಠ ಕಲಿಸ್ತಾರೆ. ಈಗಾಗ್ಲೇ 3 ಬಾರಿ ಜನ ಪಾಠ ಕಲಿಸಿದ್ದಾರೆ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಇದ್ಕೊಂಡು ಭಾರತದ ಏನು ಪಾರಮ್ಯತೆಯನ್ನ, ಪರಮಾಧಿಕಾರವನ್ನ ನಾವು ತೋರಿಸ್ಬೇಕು. ಜೊತೆಗೆ ನಮ್ಮ ಶಕ್ತಿ ಏನಿದೆ, ಅಂದ್ರೆ ನಮ್ಮ ತಮಾಷೆ ಮಾಡ್ತಿರ್ತಾರೆ ನಮ್ಮ ಭಾರತೀಯರಿಗೆ ಅಥವಾ ಹಿಂದೂಗಳಿಗೆ, ಮಲಗಿದ್ರೆ ಕುಂಭಕರ್ಣ, ಎದ್ರೆ ವೀರಭದ್ರ ಅಂತ ಹೇಳಿ. ಅದಕ್ಕೆ ಈ ಕುಂಭಕರ್ಣತನವನ್ನು ಬಿಟ್ಟು ವೀರಭದ್ರತನವನ್ನ ಎಲ್ಲರೂ ಪ್ರದರ್ಶನ ಮಾಡಿ, ಏನಿವತ್ತು ನಮ್ಮ ಆತ್ಮಗಳು ಸುಮ್ಮನೆ ಪ್ರವಾಸಕ್ಕೆ ಅಂತ ಹೋದಂತ ಆತ್ಮಗಳು ಬಲಿಯಾಗಿದಾವಲ್ಲ, ಆ ಆತ್ಮಗಳಿಗೆ ಶಾಂತಿ ಸಿಗ್ಬೇಕಂದ್ರೆ ನಮ್ಮ ಸೈನಿಕರು, ಅವರು ಕೂಡ ಬಲಿಯಾಗಿದ್ದಾರೆ ಕೆಲವರು, ಅವ್ರಿಗೂ ಶಾಂತಿ ಸಿಗ್ಬೇಕಂದ್ರೆ ನಾವು ಈ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು.
ಅದಕ್ಕೆ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಯುವಕರು ನಾವೆಲ್ಲರೂ ಕೈ ಕೂಡಿಸ್ಬೇಕು. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು, ಏನಂದ್ರೆ ಕಾರ್ಗಿಲ್ ಯುದ್ಧ ಆಗುವಾಗ ಎಲ್ಲರೂ ಹತ್ರನು ಹಣ ಸಂಗ್ರಹ ಮಾಡಿದ್ರು. ಅಂದ್ರೆ ಅವಾಗ ಭಾರತದ ಪರಿಸ್ಥಿತಿ ಕಷ್ಟನೂ ಇತ್ತು. ಆಮೇಲೆ ಯುದ್ಧದ ಖರ್ಚನ್ನ ನಿಭಾಯಿಸೋಕ್ಕೋಸ್ಕರವಾಗಿ ಎಲ್ಲ ಕಡೆನೂ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಆವಾಗ ನಾನು ಗದಗ ತೋಂಟದಾರ್ಯ ಮಠದಲ್ಲಿದ್ದೆ. ನನ್ನದೇ ಆದಂತಹ ಒಂದು ವ್ಯವಸ್ಥೆ ಏನೂ ಇರಲಿಲ್ಲ. ಆವತ್ತು ಕೂಡ ನನಗೆ ಬಂದಂತಹ ಕಾಣಿಕೆಯಲ್ಲಿ ಒಂದು 3,500 ರೂಪಾಯಿ ನಾನು ಆ ನಿಧಿಗೆ ಕೊಟ್ಟು ಕಳಿಸಿದ್ದೆ. ಇವತ್ತು ಮೋದಿಯವರು ಕರೆ ಕೊಡ್ಲಿ, ಇವತ್ತಂತೂ ನಮ್ಮ ಮಹಾಮನೆಯಿಂದ ಈಗ ಅಗತ್ಯ ಇಲ್ಲ. ಇವತ್ತು ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಪ್ರಾಯಶಃ ಮೋದಿಯವರು ಅದಕ್ಕೇನು ನಮ್ಮ ಹತ್ರ ಯಾರ ಹತ್ರನೂ ಕೇಳಲ್ಲ. ಕೇಳಿದ್ರು ಕೂಡ ನೀವು ಕೇಳದೇ ಇದ್ರು ನೀವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತೆಗೆದುಕೊಳ್ಳಕ್ ಪ್ರಯತ್ನ ಪಟ್ರೆ ನೀವು ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಮಹಾಮನೆಯಿಂದ 1 ಲಕ್ಷ ರೂಪಾಯಿ ಖಂಡಿತವಾಗೂ ಕೊಡ್ತೀವಿ. ಇವಾಗ ಮತ್ತಷ್ಟೇ ಅಲ್ಲ, ನಮ್ಮ ಉಪವಾಸದ ಬಂಧುಗಳು ಏನು ಸಿದ್ಧವಾಗಿದ್ದಾರೆ, ಎಲ್ಲೆಲ್ಲಿ ಕರ್ನಾಟಕದಾದ್ಯಂತ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಎಲ್ಲ ಕಡೆ ನಮ್ಮ ಉಪವಾಸದ ಬಂಧುಗಳು, ಆರೋಗ್ಯ ಸಾಧಕರಿದ್ದಾರೆ. ಅವರೆಲ್ಲ ಕೊಡಕ್ ಶುರು ಮಾಡಿದ್ರೆ ನಮ್ಮ ಮಹಾಮನೆ ವತಿಯಿಂದ 10 ಲಕ್ಷ ರೂಪಾಯಿ ಬೇಕಾದ್ರೂ ನಾವು ಕೊಡ್ಬೋದು. ಅಂತಹ ಒಂದು ಬೆಂಬಲವನ್ನು ನಾವು ಸೂಚಿಸೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಆದಷ್ಟು ಬೇಗ ಪಾಕ್ ಆಕ್ರಮಿತ ಕಾಶ್ಮೀರವ ತೆಗೆದುಕೊಳ್ಳುವ ಪ್ರಯತ್ನವನ್ನ ಪ್ರಾರಂಭ ಮಾಡಬೇಕು. ಅದರಲ್ಲಿ ಯಶಸ್ವಿ ಆಗ್ತೀರಾ. ಅದನ್ನ ತೆಗೆದುಕೊಳ್ಳೋದೇ ನಮ್ಮ ಮೊದಲನೇ ಗುರಿ ಆಗ್ಬೇಕು. ಇವಾಗ ನಮ್ಮ ಎಲ್ಲ ಆತ್ಮಗಳಿಗೆ, ಅಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಅಥವಾ ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೆ ಏನ್ ಆಗಿದ್ದಾರೆ ಅವರ ಅಟ್ಟಹಾಸಕ್ಕೆ, ಅದಕ್ಕೆಲ್ಲ ಉತ್ತರ ಅಂದ್ರೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸ್ಕೋಬೇಕು. ಕಾಶ್ಮೀರ ಅಖಂಡ ಆಗಬೇಕು. ಅದನ್ನ ನಾವೆಲ್ಲರೂ ಮಾಡೋಣ. ಅದಕ್ಕೆ ಪ್ರಧಾನಮಂತ್ರಿಗಳು ದೃಢ ಸಂಕಲ್ಪ ಮಾಡ್ಲಿ ಅಂತ ಹಾರೈಸೋಣ. ಸರ್ವರಿಗೂ ಶರಣ.